ವೆಲ್ಕಮ್ ಟು ಹೇಮಾ ಕ್ರಿಯೇಟಿವ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಇವತ್ತು ತೋರಿಸ್ತಾ ಇರೋದು ಆಕ್ಸಿಲೈಫ್ ಬ್ಲೀಚ್ ಬಗ್ಗೆ. ತುಂಬ ಥರ ಬ್ಲೀಚಸ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಬಟ್ ಒನ್ ಆಫ್ ದ ಬೆಸ್ಟ್ ಅಂದರೆ ಆಕ್ಸಿಲೈಫ್ ಬ್ಲೀಚು. ಯಾಕಂದರೆ ಇದರಲ್ಲಿ ಆ್ಯಕ್ಟಿವೇಟರು ತುಂಬ ಹಾರ್ಡ್ ಆಗಿರಲ್ಲ, ಎಲ್ಲ ಥರ ಸ್ಕಿನ್ ಟೋನ್ಸ್ಗೂ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು 15 ಇಯರ್ಸಿಂದ ಆಕ್ಸಿಲೈಫ್ ಬ್ಲೀಚ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ. ಇದು ನೋಡಿ ಕ್ರೀಮ್ ಬೇಸಲ್ಲಿರುತ್ತೆ. ಇದು ಕ್ರೀಮು, ಇದು ಆ್ಯಕ್ಟಿವೇಟರು. ಇದು ನಾವು ಮಾಡೋಕ್ಕಿಂತ ಮುಂಚೆ ಒಂದು ಗಾಜು ಬೋಲ್ ಇರಬೇಕು, ಇಲ್ಲಾಂದರೆ ಪ್ಲಾಸ್ಟಿಕ್ ಬೋಲ್ ಇರಬೇಕು. ಸ್ಟೀಲ್ ಬೋಲ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ಇದನ್ನು ನಾನು ಗಾಜಿನ ಪ್ಲೇಟ್ ಇತ್ತು, ಅದರಲ್ಲಿ ಹಾಕ್ಕೊಂಡು ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಎಷ್ಟಿತ್ತು ಅಷ್ಟು ಕ್ರೀಮ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅವ್ರದ್ದು ಫೂಟ್ ಬ್ಲೀಚ್ ಮಾಡ್ತಾಯಿದ್ದೆ. ಫೂಟು ಫುಲ್ ಟ್ಯಾನ್ ಆಗಿತ್ತು, ತುಂಬ ಟ್ಯಾನ್ ಆಗಿತ್ತು. ಅದಕ್ಕೋಸ್ಕರ ಫುಲ್ಲು ಕ್ರೀಮ್ ಹಾಕ್ಕೊಂಡೆ. ಅದರಲ್ಲಿ ಚಿಕ್ಕ ಬಾಕ್ಸೇ ತೊಗೊಂಡಿದ್ದು. ಇದು ಆ್ಯಕ್ಟಿವೇಟರ್ ನೋಡಿ, ಇಷ್ಟು ತೊಗೋತಾ ಇದ್ದೀನಿ ನಾನು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಆ್ಯಕ್ಟಿವೇಟರ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ತುಂಬ ಸನ್ ಟ್ಯಾನ್ ಆಗಿತ್ತು. ಅದಕ್ಕೋಸ್ಕರ ಸನ್ ಟ್ಯಾನು ಆಗಿತ್ತು. ಅದು ಅಲ್ಲದೆ ಫೂಟಲ್ಲಿ ಗ್ಲೋನೂ ಇರಲಿಲ್ಲ. ಇದು ನಾವು ಆಕ್ಸಿ ಬ್ಲೀಚ್ ಮಾಡೋದು ಗ್ಲೋ ಬರುತ್ತೆ, ಕ್ಲೀನ್ ಆಗುತ್ತೆ, ಫೂಟ್ ಕ್ಲೀನ್ ಆಗುತ್ತೆ ಅನ್ನೋಕ್ಕೋಸ್ಕರನೇ ನೋಡಿ. ಕಂಪ್ಲೀಟಾಗಿ ನಾವು ಕ್ಲೀನಾಗಿ ಆ್ಯಕ್ಟಿವೇಟರ್ ಕ್ರೀಮಲ್ಲಿ ಮಿಕ್ಸ್ ಆಗೋ ಗಂಟ ಒಂದು 10 ಮಿನಿಟ್ಸ್ ಆದರೂ ನಾವು ಅದು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಅವರು ಎಷ್ಟು ಟ್ಯಾನ್ ಆಗಿದೆ ನೀವೇ ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ. ತುಂಬ ಫೂಟ್ ತುಂಬ ಟ್ಯಾನ್ ಆಗಿದೆ. ಇದು ಸೆನ್ಸಿಟಿವ್ ಸ್ಕಿನ್ನಿಂದ ರಫ್ ಸ್ಕಿನ್ನು, ಯಾರು ಹಾರ್ಡ್ ಸ್ಕಿನ್ ಏನೇ ಆದರೂ ಪರವಾಗಿಲ್ಲ, ಇದು ಅಪ್ಲೈ ಮಾಡಿ. ಸೈಡ್ ಎಫೆಕ್ಟ್ಸ್ ಒಂಚೂರು ಇಲ್ಲ. ಯಾಕಂದರೆ ನಾನು 15 ಇಯರ್ಸಿಂದ ಆಕ್ಸಿಲೈಫ್ ಬ್ಲೀಚ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಕಡೆನೂ ಎಷ್ಟು ಟ್ಯಾನ್ ಇದೆ, ಇವ್ರಿಗೆ ಟ್ಯಾನು ಇದೆ, ಆಮೇಲೆ ಫೂಟಲ್ಲಿ ಗ್ಲೋನೂ ಇಲ್ಲ. ಅದಕ್ಕೋಸ್ಕರ ಎಷ್ಟು ಒಂಥರ ಬ್ಲ್ಯಾಕ್ ಆಗೇ ಇದೆ. ಅದೆಲ್ಲ ನೀಟಾಗಿ ಇದು ಅಪ್ಲೈ ಮಾಡಿ 30 ಮಿನಿಟ್ಸ್ ಬಿಟ್ಟರು ಸಾಕು, ಏನಿಲ್ಲ, ಕ್ಲೀನಾಗಿ ರಿಸಲ್ಟ್ ಇರುತ್ತೆ ನೋಡಿ. ಇದು ನಾನು 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಬಬಲ್ಸ್ ಬಂದಿರುತ್ತಲ್ಲ, ಅದು ಒಂದು ಫಿಂಗರಿಂದ ತೊಗೊಂಡು ಹೀಗೆ ಮಾಡ್ತೀನಿ. ಹೀಗೆ ಮಾಡಲೇಬೇಕು. ಹೀಗೆ ಮಾಡಿದ್ರೆ ನಮಗೆ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ ನೋಡಿ. ಎಲ್ಲೆಲ್ಲಿ ಬಬಲ್ಸ್ ಬಂದಿರುತ್ತೆ ಅದು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಆವಾಗ ಕ್ಲೀನಾಗಿ ಅದು ಸೆಟ್ ಆಗುತ್ತೆ ನಮಗೆ ಬ್ಲೀಚು. ಅದಕ್ಕೋಸ್ಕರ ಮಾಡ್ತಾ ಇರೋದು. ಆಕ್ಸಿಲೈಫ್ ಬ್ಲೀಚ್ ಅಂತೂ ಏನೂ ಇಲ್ಲದೆ ಆರಾಮಾಗಿ ನೀವು ಮಾಡ್ಕೊಳ್ಳಿ, ಹೆದರ್ಕೊಳ್ಳೋದೇನಿಲ್ಲ. ಯಾಕಂದರೆ ರಿಸಲ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಆ್ಯಕ್ಟಿವೇಟರ್ ಇರೋದು ತುಂಬ ಹಾರ್ಡ್ ಇಲ್ಲ, ಅದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ತುಂಬ ಮೈನಸ್ ಆಗಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಆಲ್ಮೋಸ್ಟು 25 to 30 ಮಿನಿಟ್ಸ್ ಆಯಿತು. ಈಗ ಒಂದು ವೈಪ್ ತೊಗೊಳ್ತಾ ಇದ್ದೀನಿ. ಕ್ಲೆನ್ಸಿಂಗ್ ವೈಪಲ್ಲಿ ವೈಪ್ ಮಾಡ್ತಾ ಇದ್ದೀನಿ ನೋಡಿ. ಬರೀ 30 ಮಿನಿಟ್ಸ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ನನಗದು ತುಂಬ ರಿಸಲ್ಟ್ ಕಾಣಿಸ್ತು ನೋಡಿ. ಇದು ವೈಪ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅವ್ರದ್ದು ಫೋಟೋ ಅಂತಂದರೆ ತುಂಬ ಚೆನ್ನಾಗಿತ್ತು ರಿಸಲ್ಟು. ಥ್ಯಾಂಕ್ ಯು ಫ್ರೆಂಡ್ಸ್.